ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮದ್ ಭಾಗವತವನ್ನ 7 ದಿನಗಳ ಕಾಲ ಶ್ರವಣ ಮಾಡುವುದರಿಂದ 4 ಪುರುಷಾರ್ಥಗಳಲ್ಲಿ ಒಂದಾದ ಹಾಗೂ ಮನುಷ್ಯ ಜೀವನದ ಮುಖ್ಯ ದಾರಿಯಾದ ಮೋಕ್ಷವನ್ನ ಪಡೆಯಬಹುದು ಎಂದು ಬೆಂಗಳೂರಿನ ಬಸವನಗುಡಿಯ ಶ್ರೀ ಶಾರದಾಶ್ರಮ ಮಠದ ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಆಯೋಜಿಸಿದ್ದ ಶ್ರೀಮದ್ ಭಾಗವತ ಸಪ್ತಾಹ ಕಾರ್ಯಕ್ರಮದ ಮೊದಲ ದಿನದ ಸತ್ಸಂಗದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಶ್ರೀಮದ್ ಭಾಗವತದಿಂದ ನಾವೇನು ಕಲಿಯಬಹುದು ಎಂಬ ವಿಷಯವಾಗಿ ವಿಶೇಷ ಪ್ರವಚನ ನೀಡುತ್ತಾ ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಹರಿಕೇಶವ, ವಿವೇಕ, ರಂಗನಾಥ, ಲಕ್ಷ್ಮೀದೇವಮ್ಮ, ಪ್ರೇಮ, ಯತೀಶ್ ಎಂ ಸಿದ್ದಾಪುರ, ಗೀತಾ ಪ್ರಕಾಶ್, ಸುಮಾ, ವೆಂಕಟ, ಸುಬ್ಬಣ್ಣ, ರಾಧಮ್ಮ, ಮಾಣಿಕ್ಯ, ಕವಿತಾ, ಅಂಬುಜಾ, ಮಂಜುಳಾ, ರಶ್ಮಿ, ಡಾಕ್ಟರ್ ಭೂಮಿಕಾ, ಸಂತೋಷ್, ಮಾನ್ಯ, ಪುಷ್ಪಲತಾ, ವೀಣಾ, ಯಶೋಧ, ಶಾಂತಮ್ಮ, ನಾಗರತ್ನಮ್ಮ, ವಿಮಲಾ, ಅನಸೂಯ, ಸಂಜನಾ, ಚೇತನ್, ಚನ್ನಕೇಶವ, ನಾಗರಾಜ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದರು. ನಮ್ಮ ಜೊತೆಗೆ ಬಾಳುವವರು ಕೂಡ ಚೆನ್ನಾಗಿರಬೇಕು. ಸೊ ಆ ಭಾವನೆಯನ್ನು ಯಾವಾಗ ನಾವು ಬೆಳೆಸಿದ್ವೋ ಆಗ ಒಂದು ಸುಭದ್ರವಾದ ಸಮಾಜದಲ್ಲಿ ನಾವು ಬದುಕಲು ಯೋಗ್ಯತೆಯನ್ನು ಪಡೆಯುತ್ತೇವೆ. ಅದಕ್ಕೆ ಮನುಷ್ಯತ್ವ ಅಂತ ಕರೀತಾರೆ. ಸದ್ಗುಣಗಳು ಬೇಕು. ಆಹಾರ ನಿದ್ರಾ ಭಯಮೈತುರಂಚ ಸಾಮಾನ್ಯಮೇತ ಪಶುಭಿ ನರಾಣಾಂ ಧರ್ಮಾನುಭವ ವಿಶೇಷ ಧರ್ಮೇನೈನ ಪಶುಭಿ ಸಮಾನ. ಆಹಾರ, ನಿದ್ರೆ, ಭಯ, ಮೈಥುನ ಇವೆಲ್ಲವೂ ಕೂಡ ಸಾಮಾನ್ಯ ಎಲ್ಲರಿಗೂ ಅರ್ಥ ಆಗುತ್ತೆ. ನಮಗೂ ಪ್ರಾಣಿಗಳಿಗೂ